ತಾಳಿಕೋಟಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ಬಿ.ಆರ್. ಪಾಟೀಲ್ ಅವರ 7ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಗ್ರಾಮದ ಬಿ.ಆರ್. ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಎಲುಬು ಕೀಲು ಹಾಗೂ ಕಣ್ಣು ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ಲೋಟಸ್ ಆಸ್ಪತ್ರೆ, ಅನುಗ್ರಹ ಕಣ್ಣಿನ ಆಸ್ಪತ್ರೆ, ಕರೆಕಲ್ ಪಾಟೀಲ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಸೆಂಟರ್ ಮುದ್ದೇಬಿಹಾಳ ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ನಡೆದ ಈ ಶಿಬಿರವನ್ನು ದಿವಂಗತ ಬಿ.ಆರ್. ಪಾಟೀಲ್ ಅವರ ಕರ್ತೃಗದ್ದುಗೆಗೆ ಪುಷ್ಪನಮನ ಸಲ್ಲಿಸಿ ಆರಂಭಿಸಲಾಯಿತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ದಿವಂಗತ ಬಿ.ಆರ್. ಪಾಟೀಲ್ ಅವರ ಪುತ್ರ ಡಾ. ಅನಿಲ ಪಾಟೀಲ ತಮ್ಮ ತಂದೆ ಸಾಮಾಜಿಕ ಕಳಕಳಿಯೊಂದಿಗೆ ಶಿಕ್ಷಣಕ್ಕೆ ಮಹತ್ವ ನೀಡಿದ್ದರು. ಅವರ ನೆನಪಿಗಾಗಿ ಪ್ರತಿ ವರ್ಷ ಸ್ಮರಣೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ನಡೆಸುತ್ತಿದ್ದು, ಇದು ಗ್ರಾಮೀಣ ಜನರಿಗೆ ಅನುಕೂಲಕರವಾಗಿದೆ ಎಂದರು. ತಂದೆಯವರು ಈ ಸರ್ಕಾರಿ ಶಾಲೆಗೆ 3 ಎಕರೆ ಭೂದಾನಸ್ತಿದ್ದರು. ಅವರ ಸೇವೆಯನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ನಾಡಿನ ಖ್ಯಾತ ನೇತ್ರತಜ್ಞ ಡಾ. ಪ್ರಭುಗೌಡ್ ಲಿಂಗದಳ್ಳಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರಗಳು ಅಗತ್ಯವಿದೆ. ಇದರಿಂದ ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ದೊರೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಗಣ್ಯರಾದ ಬಸನಗೌಡ ಬಾ ಪಾಟೀಲ್ ಚಬನೂರು, ಡಾ. ಬಸನಗೌಡ ಕರೆಕಲ್ ಪಾಟೀಲ್, ಡಾ. ಅತ್ರೇಶ ಬಿರಾದಾರ ತುಂಬಗಿ, ಎಸ್.ಬಿ. ಪಾಟೀಲ್, ಮುಖ್ಯ ಶಿಕ್ಷಕಿ ಆರ್.ಬಿ. ದೇಸಾಯಿ, ನಿಂಗನಗೌಡ ಪಾಟೀಲ್, ಮಲ್ಲನಗೌಡ ಬಿರಾದಾರ, ದತ್ತಾತ್ರೇಯ ಹೊಸಮಠ, ದಿವಂಗತ ಬಿ.ಆರ್. ಪಾಟೀಲ್ ಅವರ ಕುಟುಂಬದ ಸದಸ್ಯರು, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಯುಕ್ತ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ದಿವಂಗತ ಬಿ.ಆರ್. ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು 150 ಜನರು ತಪಾಸಣೆ ಮಾಡಿಸಿಕೊಂಡಿದ್ದು, 40 ಜನರನ್ನು ಶಸ್ತ್ರಚಿಕಿತ್ಸೆಗಾಗಿ ಆಯ್ಕೆ ಮಾಡಲಾಗಿದೆ. ಎಲುಬು ಮತ್ತು ಕೀಲು ತಪಾಸಣೆ ಸುಮಾರು 180 ಜನರು ತಪಾಸಣೆ ಮಾಡಿಸಿಕೊಂಡರು. ಬಿಪಿ ಮತ್ತು ಶುಗರ್ ತಪಾಸಣೆ 250 ಜನರು ತಪಾಸಣೆ ಮಾಡಿಸಿಕೊಂಡರು. ವರದಿ ಸಂಗನಗೌಡ ಗಭಸಾವಳಗಿ, ಎಸ್ಸಿಎನ್ ನ್ಯೂಸ್, ತಾಳಿಕೋಟಿ. ಕೆಪಾಸಿಟಿ ಏನಂದ್ರೆ ಒಂದು 1,500-2,000 ಮಕ್ಕಳು ನೀರು ಕುಡಿಯಷ್ಟು ಅವ್ರಿಗೆ ಅನುಕೂಲ ಆಗೋದು ಮಾಡಿಕೊಟ್ಟಿದ್ದೇವೆ. ಈ ವರ್ಷ ಅವರೆಲ್ಲರೂ ಬಹಳ ಖುಷಿಯಾಗಿ ಹೇಳ್ತಾ ಇದ್ರು, ಏನಂದ್ರೆ ಈ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ಇಲ್ಲಾಂದ್ರೆ ಅವರು ಪಾಪ ಇಲ್ಲಿಂದ ಅಲ್ಲಿ ತನಕ ಊರಲ್ಲಿ ಹೋಗಿ ನೀರು ತಗೊಂಡ್ ಬರ್ಬೇಕನ್ನೋದು ತೊಂದರೆ ಆಗ್ತದೆ. ಸರ್, ಮುಂದಿನ ದಿನಗಳಲ್ಲಿ ಏನಾದ್ರು ಇನ್ನೂ ಹೆಚ್ಚುವರಿ ಏನಾದ ಸಮಾಜ ಸೇವಾ ಕಾರ್ಯಗಳನ್ನು ತಂದೆಯವರ ಹೆಸರಲ್ಲಿ ಹಾಕುವಂತ ಒಂದು ಕಾರ್ಯಕ್ರಮ ಏನಾದ್ರು ಇಟ್ಕೊಂಡ್ರಿ ಸರ್? ಹೌದು, ನಾವು ಮುಂದೆ ಇನ್ನೂ ಈ ಚಿಕಿತ್ಸೆಗಳ ಜಾಸ್ತಿ ಮಾಡ್ಬೇಕಂತ ಇದೆ. ಇನ್ನೊಂದು ನನಗೆ ಇನ್ನೊಂದು ತಲೆಯಲ್ಲಿ ಇರೋದು ಏನಂತಂದ್ರೆ, ಇಲ್ಲೊಂದು ಒಳ್ಳೆ ದೊಡ್ಡ ಲೈಬ್ರರಿ ಮಾಡ್ಬೇಕು, ಓದು ಜಾಗ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇಲ್ಲಿ ಇದ್ದ ಜನಕ್ಕೆ ಅವ್ರು ಏನೇ ಟ್ರೈನಿಂಗ್ ಮಾಡ್ಬೇಕು, ಓದ್ಬೇಕು ಅಂದ್ರೆ ಬೇರೆ ದೊಡ್ಡ ದೊಡ್ಡ ಊರಿಗೆ ಮಂಗಳೂರು ಹೋಗ್ತಾರೆ, PUC ಇದನ್ನ ಟ್ರೈನಿಂಗ್ ಸಂಬಂಧ. ಆ ತರ ಒಂದು ಇಲ್ಲೇ ನಾವು ಲೋಕಲ್ ಅನುಕೂಲ ಮಾಡಿಕೊಟ್ಟೇವೆ ಅಂತಂದ್ರೆ ನಮ್ಗೆ ಇಲ್ಲಿ ಇದ್ದ ಸುತ್ತಮುತ್ತ ಜನಕ್ಕೆ, ಯಾಕಂದ್ರೆ ಇಲ್ಲಿ ಜನ ಬಹಳ ಜಾಣರು, ಆದ್ರೆ ಅವ್ರಿಗೆ ಅನುಕೂಲ ಇಲ್ಲ ಅಂತಂದ್ಬಿಟ್ಟು ಅವರು ಪಾಪ ಯಾವ ಊರಿಗೆ ದುಡ್ಡು ಇದ್ದವರು ಹೋಗ್ತಾರೆ, ದುಡ್ಡು ಇರ್ಲಾರವರು ಪಾಪ ಹೋಗ್ಲಿಕ್ಕೆ ಆಗಲ್ಲ. ಇದೊಂದು ನಮ್ ಗುರಿ ಇದೆ, ನಾವು ಒಂದು ಲೈಬ್ರರಿ ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿ ಶುರು ಮಾಡ್ಬೇಕು. ನನ್ನ ಹೆಸರು ಡಾ. ಅನಿಲ್ ಬಿ. ಪಾಟೀಲ್. ನಾನು ಬಿ.ಆರ್. ಪಾಟೀಲ್ ಕಡೆ ಕೊನೆ ಮಗ. ನಾನು ಆರ್ಥೋಪೆಡಿಕ್ ಡಾಕ್ಟ್ರು. ಲೋಟಸ್ ಹಾಸ್ಪಿಟಲ್ ಬೆಲ್ಗಾಮ್ ಅಲ್ಲಿ ನಮ್ದು ಹಾಸ್ಪಿಟಲ್ ಇದೆ. ನಾನು ರಾಜ್ಯದ ಆರ್ಥೋಪೆಡಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ನಾವು 2,400 ಜನ ಆರ್ಥೋಪೆಡಿಕ್ ಡಾಕ್ಟರ್ ಇದ್ದೇವೆ ಈ ರಾಜ್ಯದಲ್ಲಿ. ಅದ್ರದ್ದು ನಾನು ಅಧ್ಯಕ್ಷ. ಅಕ್ಕನವರ ಮಗ, ಅವರ ಜೊತೆಗೆ ನಮ್ಮ ಭರತ್ ಪಾಟೀಲ್ ಅವರು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೇನು ಬೇರೆ ಅಲ್ರಿ, ನಾವು ನಿಮ್ಮ ಮನೆಯವರು ಅಂತ ಹೇಳಿ ನಮ್ಮ ಕರೆಕಲ್ ಸರ್, ಪವನ್ ಕರೆಕಲ್ ಅವರು ಸಹ ಇವತ್ತು ನಮ್ಮ ಈ ಕಾರ್ಯದಲ್ಲಿ ಸಹಯೋಗವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಾವು ಅಭಿನಂದನೆಗಳನ್ನು ಕೋರಬೇಕಾಗ್ತದೆ. ಒಂದೇ ಒಂದು ಕರೆಗೆ ಹೋಗ್ಬಿಟ್ಟು ಎಲ್ಲ ನಮ್ಮ ಬಿ.ಆರ್. ಪಾಟೀಲ್ ಲಿಂಗದಳ್ಳಿ ಅವರ ಹಿತೈಷಿಗಳು ಇವತ್ತೆಲ್ಲ ತಾವು ಸೇರಿದಿರಿ. ಈ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದಲ್ಲಿರುವಂಥ ನಿರ್ಗತಿಕರಿಗೆ ಒಂದು ಸಹಾಯವಾಗುವಂಥ ನಿಟ್ಟಿನಲ್ಲಿ ಪರಿವರ್ತನೆ ಆಗಬೇಕು. ನಾವು ನೀವೆಲ್ಲರೂ ಸೇರಿ ಅವರ ಆಸೆಯಂತೆ ಅವ್ರೇನು ಒಂದು ಮಾತು ಹೇಳ್ತಿದ್ರು, ಹಣ ಗಳಿಸಬೇಕು, ಆದ್ರೆ ಹಣ ಕೂಡಿಡಬಾರ್ದು, ಅದು ಕಡಿಮೆ ಬೀಳಬಾರ್ದು. ಆಳಸ್ಸರಿ ಹೇಳ್ತಿದ್ರು ನನಗೆ. ಶ್ರೀ ಬಿ.ಆರ್. ಪಾಟೀಲ್ ಲಿಂಗದಳ್ಳಿಯವರು ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಇವರು ತಮ್ಮ ಅಮೂಲ್ಯವಾದ 3 ಎಕರೆ ಭೂಮಿಯನ್ನ ಸರ್ಕಾರಿ ಪ್ರೌಢಶಾಲೆ ಲಿಂಗದಳ್ಳಿಗೆ ದಾನವನ್ನ ಮಾಡಿದ್ದಾರೆ. ಆ ದಾನ ಮಾಡಿದಂತ ಪ್ರದೇಶದಲ್ಲಿ ಸಾವಿರಾರು ಮಕ್ಕಳು ಅದು ಅಕ್ಷರಧಾಮವಾಗಿ ಪರಿವರ್ತನೆಯಾಗೈತಿ. ಆ ಸಾವಿರಾರು ಮಕ್ಕಳು ಅಲ್ಲಿ ಓದಿ ಉನ್ನತ ಹುದ್ದೆಗೆ ಏರಿದ್ದಾರೆ. ಅವರು ಮಾಡಿದಂತ ಸಾಧನೆ, ಅವರ ಅಪರೂಪದ ವ್ಯಕ್ತಿತ್ವ, ಅವರ ದಾನದ ಗುಣ ಬಹಳ ಮಹಾನ್, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದಂತ ಮಹಾನ್ ವ್ಯಕ್ತಿಯವರು.
ಅವ್ರ ಮಕ್ಕಳು ಅನಿಲ್ ಪಾಟೀಲ್ ಮತ್ತು ಭರತಗೌಡ ಮೊಮ್ಮಗನಾದ ಭರತಗೌಡ ಪಾಟೀಲ್ ಮತ್ತು ಅವರ ತಮ್ಮಂದಿರ ಮಕ್ಕಳಾದ ಪ್ರಭುಗೌಡ ಪಾಟೀಲ್ ಮತ್ತು ಅವರ ತಮ್ಮನಾದ ಬಸನಗೌಡ ಪಾಟೀಲ್ ಇವರೆಲ್ಲರೂ ಪ್ರತಿ ವರ್ಷ ಅವರ ಪುಣ್ಯಸ್ಮರಣೆ ಅಂಗವಾಗಿ ಅದು ಆರೋಗ್ಯ ಧಾಮವನ್ನ ಆರೋಗ್ಯ ಶಿಬಿರವನ್ನ ಏರ್ಪಡಿಸ್ತಾರ. ಹೋದ ವರ್ಷನೂ ಕೂಡ ಅವರ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿ ಸಾವಿರಾರು ರೋಗಿಗಳಿಗೆ ಅವರು ತಪಾಸಣೆ ಉಚಿತ ತಪಾಸಣೆಯನ್ನ ನೀಡಿ ಔಷಧಿಗಳನ್ನು ಕೂಡ ಉಚಿತವಾಗಿ ನೀಡಿದ್ದಾರೆ. ಶಾಲೆಯಲ್ಲಿ ದಿವಂಗತ BR ಪಾಟೀಲ್ ಸ್ಮರಣಾರ್ಥವಾಗಿ ಇಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡರ. BR ಪಾಟೀಲ್ರ ಬಗ್ಗೆ, ಅವರ ಬೋಧನ ಮಾಡಿದ ಬಗ್ಗೆ, ಈ ಶಿಬಿರದ ಬಗ್ಗೆ ನೀವು ಏನ್ ಹೇಳಲು ಬಯಸ್ತೀರಿ? ಶ್ರೀ BR ಪಾಟೀಲ್ ಗುರುಗಳು ನಮಗ ಈ 3 ಎಕರೆ ಜಮೀನ ಕೋಟ್ಯಾಂತರ ಬಾಳುವ ಈ ಜಮೀನನ್ನ ನಮಗ ಓದಕಂತಿಗೆಶಿಂದ ಈ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಅಂತಿಗೆಶಿಂದ ಸುತ್ತಮುತ್ತಲಿ ಇರುವಂತಹ ಹಂದ್ರಾಳ, ನಡಳ್ಳಿ, ವನಹಳ್ಳಿ ಇಂತ ಲಿಂಗದಳ್ಳಿ ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿಗಳು ಓದಲಿಕ್ಕೆ ಬರೆಯಲಿಕ್ಕೆ ಈ ಶಾಲೆಯಲ್ಲಿ ಮತ್ತೆ ಈಗೀಗ ಕಲಿತು ಹೋಗಿರುವಂತ ಜನಗಳು ಇಂಜಿನಿಯರ್ ಮತ್ತೆ ಡಾಕ್ಟರ್, ಪೊಲೀಸ್ ಇನ್ನಿತರ ಅತ್ಯುನ್ನತ ಹುದ್ದೆಯನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೆ ನಾವು ಈ ಶಾಲೆಯ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತೇವೆ, ನಾವು ಮುಂದಕ್ಕೆ ಒಂದು ಹೆಸರನ್ನು ತರುತ್ತೇವೆ ಅಂತ ಹೇಳ್ತೀವಿ. ಅವರ ಒಂದು ಈ ಆರೋಗ್ಯ ಶಿಬಿರ ಒಂದು ಮಾಡ್ಲಿಕ್ಕೆ ಸ್ಮರಣಾರ್ಥ ಇದರ ಎಷ್ಟು ಅನುಕೂಲ ಆಗ್ತದ ನಿಮ್ಗೆ ಅನಿಸ್ತದ? ಅವ್ರು ಈ ತರ ಮಾಡೋದ್ರಿಂದ ನಮ್ ಸುತ್ತಮುತ್ತಲ ಇರುವಂತ ಗ್ರಾಮಸ್ಥರು ಎಲ್ರು ಅವ್ರ ಕೇಂದ್ರಕ್ಕೆ ಹೋಗಿ ಉಚಿತ ಸಹಾಯವನ್ನು ಪಡೆಯೋದ್ರಿಂದ ಅವ್ರಿಗೆ ಎಲ್ಲಾ ಆರಾಮ ಆಗುತ್ರಿ. ಒಂದಿಷ್ಟು ಆರೋಗ್ಯ ಎಲ್ಲ ಮತ್ತೆ ಚಿಕಿತ್ಸೆಯನ್ನ ಕೊಡೋದ್ರಿಂದ ನಮಗೂ ಇಲ್ಲೆಲ್ಲಾ ದೂರ ಅಡ್ಡಾಡೋದ್ ಬದಲು ಇಲ್ಲೇ ಊರ ಸಮೀಪ ಆಗತ್ತ. ಮತ್ತಂಗೆ ನಮಗೂ ಹೆಣ್ಮಕ್ಳಿಗೆ ಅದ್ರ ಕಡೆ ಫ್ರೀ ಎಲ್ಲ ಐತಿ, ಅಡ್ಡಾಡ್ಬೋದು. ಈಗ ನಿಮ್ಗ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಲಿಲ್ಲ, ಹೊರಗೆ ಹೋಗಿ ನೀರು ತರಬೇಕಾಗ್ತಿತ್ತು, ತೊಂದರೆ ಇತ್ತು, ಹೌದಾ? ಈಗ ಇಲ್ಲಿ ಏನದ ಶುದ್ಧ ಕುಡಿಯುವ ನೀರಿನ ಒಂದು ಫಿಲ್ಟರ್ ಇದು ಮಾಡಿ ಅನುಕೂಲ ಮಾಡಿ ಕೊಟ್ಟಿರೋ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅನುಕೂಲ ಆಗ್ಯದ? ಹಾ ರೀ, ಅನುಕೂಲ ಆಗೇತ್ರಿ. ಅಲ್ಲಿ ದೂರ್ಲಿಂದ ತರ್ಬೇಕಾಗ್ತಿತ್ರಿ ಎಲ್ಲಾ ಟ್ಯಾಂಕಿ ಹೊತ್ಕೊಂಡು ಇದು ಹೋಗೇಶಿಂದ ಇಲ್ಲೇ ಸಮೀಪ ಆಗೇತಿ, ಇಲ್ಲೇ ಮೋಟರ್ ಅದೆಲ್ಲ ಹಚ್ಕೊಟ್ಕೇಶಿಂದ ನೀರ್ ತಗೊಂತಾರ, ಫುಲ್ ಯೂಸ್ ಆಗುತ್ತೆ. ನಿಮ್ಮ ಹೆಸರು? ಅಂಜಲಿ ಬಿರಾದಾರ್. ಅಂಜಲಿ ಬಿರಾದಾರ್. ಎಷ್ಟನೇ ವರ್ಗದಲ್ಲಿ ಓದ್ಲಿಕ್ಕೆ? ಈಗ 10th ರೀ. 10th ಗೊತ್ತಾಗಿತ್ತು.